ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಉಂಟು. ಈಗ ಬಂದು ಮನೇಲಿ ಸ್ವಲ್ಪ ತರಕಾರಿ ಖಾಲಿ ಆಗಿದ್ದಂತೆ, ಸೊ ಹಾಗಾಗಿ ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೀನಿ. ತರಕಾರಿ ತಂದುಕೊಟ್ಟು ಆಮೇಲಿಂದ ನಮ್ಮ ಕೆಲಸಕ್ಕೆ ನಾವು ಜಾಯಿನ್ ಆಗಬೇಕು. ಸೊ ಈಗೇನಾಗಿದೆ ಎಡವಟ್ಟು ಅಂದರೆ, ನಮ್ಮ ಡ್ರೈವರ್ ಹೊರಟಿದ್ದಾರೆ. ಈ ನಾಯಿಗಳು ನೋಡಿ ಹೇಳೋದೇ ಇಲ್ಲ ಮೇಲೆ. ನಮ್ಮ ಡ್ರೈವರ್ ಹೊರಟಿದ್ದಾರೆ. ಸೊ ಏನಾಗಿದೆ ಅಂದರೆ, ನಮ್ಮ ಕೀ ಒಂದು ಅಶೋಕ್ ಲೈಲ್ಯಾಂಡ್ ಕೀ ನನ್ನ ಹತ್ರ ಉಳ್ಕೊಬಿಟ್ಟಿದೆ, ಅವ್ನ ಕೀ. ಸೊ ಈಗ ಅವ್ರನ್ನ ವಾಪಸ್ ಬರೋಕ್ಕೆ ಹೇಳಿದ್ದೀನಿ. ಅರ್ಧ ದೂರ ಹೋಗಿದ್ದಾರೆ ಅವರು, ವಾಪಸ್ ಬರೋಕ್ಕೆ ಹೇಳಿದ್ದೀನಿ. ಈಗ ವಾಪಸ್ ಬರ್ತಾಯಿದ್ದಾರೆ. ನಾನು ಹೋಗಿ ಅರ್ಧಕ್ಕೆ ಹೋಗ್ತೀನಿ. ಈಗ ಹೋಗಿ ಕೀ ಕೊಟ್ಟರೆ ಅವ್ರ ಗಾಡಿ ಕೀ ತೊಗೊಂಡು ಹೋಗ್ತಾರೆ. ನೋಡಿ, ಒಂದೊಂದು ಟೈಮ್ ಎಡ್ವಟ್ಟು ಹೇಗಾಗುತ್ತೆ ಅಂದರೆ, 5 ನಿಮಿಷನೂ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ದೇ ಈ ಥರ ಆಗುತ್ತೆ ಒಂದೊಂದು ಸರಿ. ಏನೂ ಮಾಡೋಕ್ಕಾಗಲ್ಲ. ಮತ್ತು ಹೇಗಿದ್ದೀರಾ ಎಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ ಮುಂದೆ ಹೋಗ್ತಾ. ಸೊ ಬನ್ನಿ, ಅಲ್ಲಿ ಹೋಗಿ ಸಿಗುವ. ಅವ್ರಿಗೆ ಕೀ ಕೊಟ್ಬಿಟ್ಟು ನಾವು ವಾಪಸ್ ಬರೋಣ. ಪಯ ನಿಮಗೆ ಕೀ ಕೊಟ್ಬಿಟ್ಟು ಹೋಗ್ಬೇಕೀಗ. ಸರಿ. ಈಗ ಗಂಗಣ್ಣ ಇಲ್ಲಿಗೆ ಬರಲ್ಲ, ನಾನು ಬರ್ತೀನಿ. ಗಂಗಣ್ಣ ಅಲ್ಲೇ ಇರೋಕೆ ಹೇಳೋಣ. ನಾನು ಸ್ಕೂಟಿ ಐತಲ್ಲ, ಸ್ಕೂಟಿ ತಗೊಬಿಟ್ಟು ಬರೋಕತ್ತೆ. ಸರಿ ಆಯ್ತು. ಇದು ಕ್ಯಾಮ್ರಾ ಏನಾಗಿದೆ ಅಂದರೆ, ಆಟೋಮೆಟಿಕ್ಕಾಗಿ ನನ್ನ ಕಡೆ ತಿರುಗಿದೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಡದಕ್ಕೆ ಕೀ ಕೊಡೋಕ್ಕೂ ಆಗಲ್ಲ. ಅದು ನಮ್ಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಏನಾಯಿತು ಗೊತ್ತಿಲ್ಲ, ಎಡಿಟ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ, ಬನ್ನಿ ತರಕಾರಿ ತಗೊಳ್ಳೋಣ. ಫೇಮಸ್ ದೊಡ್ಡಮ್ಮ ತಾಯಿ ದೇವಸ್ಥಾನ ನೋಡ್ಕೊಳ್ಳಿ. ಎಲ್ಲ ಇಲ್ಲಿಂದಲೇ ಕೈ ಮುಡ್ಕೊಳ್ಳಿ. ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ತಾ ನಾವೀಗ ಹೊರಟಿದ್ದೀವಿ. ತಿಂಡಿ ಪಾರ್ಸಲ್ ಮಾಡಬೇಕು, ಜೊತೆಗೆ ನಮ್ಮ ಮನೆಗೆ ತರಕಾರಿ ತೊಗೋಬೇಕು. ಬನ್ನಿ, ಎರಡನ್ನೂ ಒಟ್ಟಿಗೆ ಮಾಡುವ. ತಿಂಡಿ ಪಾರ್ಸಲ್ ಮಾಡೋಕ್ಕೆ ಫೋನ್ ಮಾಡಿಬಿಡೋಣ. ಇವತ್ತು ಎಲ್ಲಿ ಕೆಲಸ ಅಂದರೆ, ಸೇಮ್ ಅದೇ ಪಿಲ್ಲರ್ ಎಲ್ಲ ಹಾಕಿದ್ವಿ ಮನೆ ಮಾಡೋಕ್ಕೆ. ಸೊ ಅಲ್ಲೇ ಇವತ್ತು ಸ್ಲ್ಯಾಬ್ ಹಾಕಿ ಕಿಟಕಿ ಎಲ್ಲ ಕೂರಿಸಿ ಫಿನಿಷಿಂಗ್ ಮಾಡಿಕೊಟ್ಟು ಇವತ್ತು ಬರಬೇಕು. ಓಕೆ ಬನ್ನಿ, ಹೋಗ್ತಾ ಮತ್ತೆ ಸಿಗುವ. ಈಗ ತರಕಾರಿ ಎಲ್ಲ ತೊಗೊಳ್ತೀವಿ, ಟೈಮ್ ಇಲ್ಲ ಜಾಸ್ತಿ. ಮತ್ತು ನಮ್ಮ ಮಾಮೂಲಿ ಜಾಗ ಕುಮಾರಣ್ಣ ತಿಂಡಿ ಮನೆ. ಅವ್ರ ಹೆಸರಿಟ್ಟಿಲ್ಲ ಹೋಟ್ಲಿಗೆ, ನಾವೇ ಕುಮಾರಣ್ಣ ತಿಂಡಿ ಮನೆ ಅಂತ ಇಟ್ಟಿದ್ದೀವಿ. ಏಕೆಂದರೆ ಅವ್ರ ಹೆಸರು ಕುಮಾರಣ್ಣ ಅಂತ ಬಂದು. ನೋಡಿ ಇಲ್ಲಿ ಏನು ಕಾಣ್ತಿದೆ, ಇದೇ ಹೋಟೆಲು. ಎಷ್ಟೇ ರಶ್ ಇದ್ರೂ ಅಲ್ಲೇ ಇರ್ತಾರೆ ಜನ. ಈ ಕಡೆ ನೋಡಿ, ಈ ಕಡೆ ಹೋಟ್ಲು ಖಾಲಿ ಇದೆ, ಆ ಕಡೆ ಇನ್ನೊಂದು ಹೋಟ್ಲಿದೆ, ಅದು ಖಾಲಿ ಇರುತ್ತೆ. ಸೊ ಕ್ವಾಂಟಿಟಿ ಕೊಡೋದ್ರಿಂದ ಇಲ್ಲಿ ಜನ ಇರ್ತಾರೆ ಯಾವಾಗಲೂ. ಊಟ ಎಲ್ಲ ಪಾರ್ಸಲ್ ಮಾಡ್ಕೊಂಡು ಬಂದಾಯಿತು. ನಾವು ಒಂದು ವಾಟ್ರ್ ಬಾಟ್ಲ್ ಒಂದು ತೊಗೊಂಡಿದ್ದೀವಿ, ಹೊಸದು, ಹೈಡ್ರೇಟ್ ಆಗಿರೋಕ್ಕೆ. ಫ್ಯಾಕ್ಟ್ರಿ ಹತ್ರ ಬಂದಾದ ಮೇಲೆ ಊಟ ಎಲ್ಲ ಪಾರ್ಸಲ್ ಎಲ್ಲ ಮಾಡ್ಕೊಂಡು ಬಂದಾಯಿತು. ವಾಟ್ರ್ ಬಾಟ್ಲೆಲ್ಲ ತೊಗೊಬಂದಿದ್ದೀನಿ ಹೈಡ್ರೇಟ್ ಆಗಿರೋಣ ಅಂತ. ನೋಡಿದ್ರೆ ಮಳೆನೇ ಸಿಕ್ಕಾಬಟ್ಟೆ ಉಂಟು. ಇದು ನಮ್ಮ ವೀರೋ ಗಾಡಿ, ಮಹೇಂದ್ರ ವೀರೋ. ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಡ್ರೈವರ್ ಮಂಜು ಅಣ್ಣವರು ಗಾಡಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಒಂದ್ಸರಿ ನಮ್ಮ ಗಾಡಿ ತೋರಿಸ್ತೀವಿ ನೋಡಿ. ಮಹೇಂದ್ರ ವೀರೋ ಅಂತ ಇದ್ರ ಹೆಸರು. ಸೇಮ್ ನಾವು ಎಷ್ಟು ಟನ್ನೇಜ್ 4ರಿಂದ 5 ಟನ್ ತನಕ ಹಾಕ್ತೀವಿ. ಸ್ಲ್ಯಾಬ್ ಎಲ್ಲ ಲೋಡ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಮಳೆ ಬರುವ ಪರಿಸ್ಥಿತಿ. ಫುಲ್ ಒಂದು ಗಾಡಿಗೆ ಏನಿಲ್ಲ ಒಂದು 60 ಸ್ಲ್ಯಾಬ್ ಹಿಡಿಯುತ್ತೆ. ಮಳೆ ಬರೋಂಗಿದೆ, ಏನು ಮಾಡೋದು ಗೊತ್ತಿಲ್ಲ. ಜೀವ ಎಲ್ಲ ಪುಕ್ಕ ಅಂತಿದೆ ಕೆಲಸ ಮಾಡೋಕ್ಕೆ. ಏಕೆಂದರೆ ಅಲ್ಲೋಗಿ ಸಿಗಾಕೊಂಡ್ರೆ ಕಷ್ಟ ಮಳೆಯಲ್ಲಿ. ಆದರೂ ಧೈರ್ಯ ಮಾಡಿ ಹೊರಟಿದ್ದೀವಿ.
ಇದು ನಮ್ಮ ದೋಸ್ತ್ ಪ್ಲಸ್ ಗಾಡಿ. ಸೇಮ್ ಅದರಲ್ಲಿ ಎಷ್ಟು ಹಿಡಿಯುತ್ತೆ ಟನ್ನೇಜ್ ಅಷ್ಟೇ ಹಿಡಿಯುತ್ತೆ. ಇದು ಹೈಡೆಕ್ ಬಾಡಿ. ನೋಡಿ ನಮ್ಮ ಮಂಜಣ್ಣವ್ರು ಆಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ಯವ್ರೆ. ಯಾರು ಇಲ್ಲ, ಯೂಟ್ಯೂಬ್ ವಿಡಿयो. नौ फुट का 3 लीजिए, 3 खिड़की एक आता है ना बीच में, उधर चाहिए 3 लीजिए. खत्म बाहर ज़्यादा डाल दिया रे, नमक था. नमक से ज़्यादा डाल दिया बोल रहे. आराम से गिर गया, आराम से सो गया, खाना पीने आराम से बन गया. ಅವ್ನು ಯಾರೋ ವೇಸ್ಟ್ ಆಯಿಲ್ ಕುಡಿತಾನಂತಲ್ಲ, ನೋಡಿದ್ರಾ? ಮೊಬೈಲಲ್ಲಿ ಬಂದಿತ್ತು. ವೇಸ್ಟ್ ಆಯಿಲ್ ಬರೀ ಅದೇ ಕುಡಿಯೋದಂತೆ, ಊಟ ಇಲ್ಲ, ಎಂಥದ್ದು ಇಲ್ಲ. ಅಲ್ಲ, ನಾವು ಸೈಡ್ ಕಡೆ ಹೊರಟಿದ್ದೀವಿ. ಮಳೆ ಸಿಕ್ಕ ಬರೀ ಆಯ್ ಮಾಡಿದ್ರೆ देखो हंस रहा है अरबाज. कुछ बोलो जी हमारा सब्सक्राइबर को. क्या बोल सकते हैं? ನಮ್ಮ ಹುಡುಗರು ನಾಚ್ಕತ್ತವ್ರೆ. ಇನ್ನು ಸ್ವಲ್ಪ ದಿನ ಅವರೇ ಸರಿ ಆಯ್ತಾರೆ. ಹಿಂದ್ಗಡೆ ಒಬ್ಬ ಹುಡುಗವನೇ, ಅವ್ರನ್ನ ತೋರಿಸ್ತೀನಿ. ತಂದಿರಿ ಎಲ್ಲ ನಾನು ಕಾಣ್ತಾರೆ. ಡ್ರಮ್ಮಳಿಗೆ ಹೋಗ್ಬಿಟ್ನಾ ಅಂತ. ಡ್ರಮ್ के अंदर बैठा है. ಡ್ರಮ್ ಒಳಗೆ ಹೋಗವನೇ. ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಓಪನ್ ಮಾಡ್ತೀವಿ ಡ್ರಮ್ನ. ಓಕೆ, ಫ್ಯಾಕ್ಟ್ರಿ ಹೋಗಿ ಸಿಗೋಣ. ಟಾಟಾ, ಬಾಯ್ ಬಾಯ್. सुक्का बना लिया इधर. वो तो सुक्का चाहिए ना. मौसम बहुत अच्छा है. बोला ಹೋಗ್ಲಿ. ಹಾ, ಲೈಕ್ ಕಮೆಂಟ್ ज्यादा करो. ಕನ್ನಡ ಗೊತ್ತಿಲ್ಲ, ಸ್ವಲ್ಪ ಆಯ್ತು. ಕಾಮೆಂಟ್ ಡೌನ್ एकदम शेयर ಮಾಡಿ. ಜಾಸ್ತಿ. ಪಾರ್ವಾನಿ क्या बन्नी? ಪರವಾಗಿಲ್ಲ. ಸಾಕು. मेरा कैमरा देखो कितना हाई है. ನೋಡಿ, ನಮ್ಮ ಈ ಮೇಸ್ರಿನ ಕಟ್ಕೊಂಡು ನಾವು ಲೋಡ್ ಮಾಡಿದ್ವಿ. ನೋಡಿ ಹೆಂಗೆ ಓಡಾಯ್ತವನೆ. ಇವನು ಲೋಡ್ ಮಾಡ್ದ, ಮಳೆ ಬಂತು. ಈಗ ಅನ್ಲೋಡ್ ಮಾಡ್ಬೇಕು ಗಾಡಿ. ಆ ಫ್ಯಾಕ್ಟ್ರಿಯಿಂದ ಲೋಡ್ ಮಾಡ್ಕೊಬಂದು ಈ ಫ್ಯಾಕ್ಟ್ರಿಲಿ ಅನ್ಲೋಡ್ ಮಾಡ್ತಾ ಇದ್ದೀವಿ. ಈಗ ವಿಡಿಯೋ ಮಾಡಿದ್ರೆ ಕಾಮ್ ಏನದು, ಆ ಕಡೆ ಹೋಗು. ಸ್ಟ್ರಾಂಗ್ ಏನಾ? अभी फाइट मारो. हाँ, फाइट मारो. क्या मारो? ಪ್ಲೇನ್ ಯಾಕೆ ಜಾಸ್ತಿ ತಗೋತಾವಲ್ಲ? ತೂಕ ಬರ್ತವೆ. ಪ್ಲೈನ್ ಡಿಸೈನ್ ಇರೋದಿಲ್ವಲ್ಲ. ನೀರು ಕುಡ್ದಾವಲ್ಲ. ಜಾಸ್ತಿ ವೇಟ್ बोल रहे हैं. क्या बोल रहे हैं? रुको आते हैं. ओ किधर भी रखो जी. हाँ, किसको? तुमको? पूरा लॉस हो गया. क्या लॉस हो गया? काम भी नहीं हुआ. हाँ, पूरा लॉस. तुमको लॉस हो गया. और इसको तनवीर को तुम्हें कितना लॉस हुआ? तो पूरा लॉस. कन्नड़ में बोलो. ಜಾಸ್ತಿ ಲಾಸ್ ಆಯ್ತು. क्या ಜಾಸ್ತಿ ಲಾಸ್ ಆಯ್ತಾನ. पूरा ಬೇಜಾರಾಯ್ತು. पूरा ಬೇಜಾರಾಯ್ತು. ಕೆಲಸ ಇಲ್ಲ. काम ಇಲ್ಲ. पूरा दिन राजा. ಕಾನ ಇಲ್ಲ. ಊಟ ಆಯ್ತು. मेरा देख के करना है रे. ಸೊ ಕೆಲಸ ಏನಾಗಲಿಲ್ಲ, ಮಳೆ ನಿಲ್ಲಿಲ್ಲ. ಈಗ ಸ್ವಲ್ಪ ನಿಂತಿದೆ. ಈ ಕೆಲಸ ಮಾಡೋಕ್ಕಾಗಲ್ಲ, ಹೋದ್ರೂ ಟೈಮ್ ಆಗೋಯ್ತು. 12 ಗಂಟೆ ಆಗೋಯ್ತು. ಇಲ್ಲೇ ಊಟ ಪಾರ್ಸಲ್ ತಂದಿದ್ದೆಲ್ಲ ಹುಡುಗರಿಗೆ ಕೊಟ್ಬಿಟ್ಟು
ಸೀದಾ ಮನೆ ಕಡೆ ಹೊರಟಿದ್ದೀನಿ. ನಮ್ಮದು ಹೊಸ ಗಾಡಿ ವೀರೋ ಗಾಡಿನ ಸ್ವಲ್ಪ ಟೈರ್ ಚೇಂಜ್ ಮಾಡಿಸೋದಿತ್ತು, ಅದನ್ನು ಚೇಂಜರು ಮಾಡೋಣ, ಆ ಕೆಲಸನಾದ್ರು ಮಾಡೋಣ ಅಂತ ನಮ್ಮ ಡ್ರೈವರ್ ಮುಂದೆ ಹೊರಟ್ರು. ನಾನು ಹಿಂದ್ಗಡೆ ಬೈಕ್ ತೊಗೊಂಡು ಹೊರಟಿದ್ದೀನಿ. ಸೊ ನೋಡೋಣ ಅದಾದರೂ ಆಗುತ್ತಾ ಹೇಗೆ ಅಂತ. ಫ್ಯಾಕ್ಟ್ರಿ ಹತ್ರ ಬಂದು ನಾವು ಊಟ ಎಲ್ಲ ಪಾರ್ಸಲ್ ತೊಗೊಂಬಂದಿದ್ವಿ. ಅದನ್ನೆಲ್ಲ ಊಟ ಮಾಡ್ಕೊಂಡು ಈಗ ಸ್ವಲ್ಪ ಕೆಲಸ ಇತ್ತು ಅಂತ ಅರ್ಕಲೂರು ಕಡೆ ಹೊರಟೆ. ಆ ಕೆಲಸ ಮುಗಿಸ್ಕೊಂಡು ಸಗತ್ತಲೆ ನೋಯ್ತಾಯಿತ್ತು. ಸೊ ಹಾಗಾಗಿ ಮಲ್ಕೊಳ್ಳೋಣ, ಮನೆಗೆ ಹೋಗ್ಬಿಟ್ಟು ಮಲಗಿಬಿಟ್ಟು ಎದ್ಬಿಟ್ಟು ಬರೋಣ, ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಅಂತ ಮನೆ ಕಡೆ ಹೊರಟಿದ್ದೀನಿ. ನಮ್ಮ ಕೆಲಸ ಎಲ್ಲ ಮುಗಿಸಿ ಸಂಜೆ ಬಂದು ನೋಡುವ ಏನಾಗಿದೆ ಅಂತ. ಪೇಂಟು ನಮ್ಮ ಡ್ರೈವರನ್ನು ಮಾಡ್ತಿದ್ದಾರೆ ಪೇಂಟು. ಸೊ ನೋಡೋಣ ಆಗಿದ್ದಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಜಾಸ್ತಿ ಯೋಚನೆ ಮಾಡಿ ತಲೆಯೆಲ್ಲ ನೋಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಹೊರಟೆ ಮನೆ ಕಡೆ, ಮಲಗಿದ್ದು ಬರೋಣ ಒಂದು ಅರ್ಧ ಗಂಟೆ ಅಂತ. ಸೊ ಟೇಕ್ ಕೇರ್, ಬಾಯ್ ಬಾಯ್.